ಜರ್ನಿ ಅನ್ನೋದು ನಾವು ಎಲ್ಲಿ ಮುಟ್ಟಕತ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಯಾವ ರೀತಿ ನಾವು ನಮ್ಮ ಪಯಣವನ್ನು ತೊಗೊಂಡು ಹೋಗ್ತೇವೆ ಅನ್ನೋದೇ ಇಂಪಾರ್ಟೆಂಟ್. ನಮಸ್ಕಾರ, ನಾನು ನಿಮ್ಮ ಗಂಗಾ. ನಾವು ಹಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೆಣ್ಮಕ್ಕಳನ್ನ ಎಂಪವರ್ ಮಾಡುವಂಥದ್ದೇ ಇವತ್ತಿನ ಜರ್ನಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಂತ ಹೇಳ್ತೀನಿ. ನಾನು ಹೇಳ್ತಾ ನಮ್ಮ ಟ್ರೈನ್ ಬಂದೇ ಬಿಡ್ತು. ಬಿ ರೆಡಿ, ಹುಬ್ಳಿ ಟು ಡೈರೆಕ್ಟ್ ಮೈಸೂರು. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊಟ್ಟಿರೋ ಕತೆ ಅದು ಹೇಗೆ ನಡ್ಕೊಂಡು ಬಂತು, ಪ್ರತಿಯೊಂದರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಜೀವನನೂ ಸಹ ಒಂದು ಜರ್ನಿನೇ. ಎಲ್ಲರೂ ಅವ್ರವ್ರ ಸ್ಟಾಪ್ ಒಳಗೆ ಇಳ್ಕೋತಾರೆ, ಆದರೆ ಅವರ ನೆನಪುಗಳು ನಮ್ಮ ಜೀವನದೊಳಗೆ ಕಡೆವರೆಗೂ ಹಾಗೆ ಇರುತ್ತೆ. ಅಂತೂ ಇಂತೂ ನಾನು ಮೈಸೂರನ್ನು ಮುಟ್ತಾ ಇದ್ದೀನಿ. ಯಾವುದೇ ಜರ್ನಿ ಒಳಗೆ ನಾವು ಹಲವಾರು ವಿಷಯಗಳನ್ನು ಗಮನಿಸ್ತೀವಿ. ಗಿಡಗಳು, ಮರಗಳು, ಪ್ರಕೃತಿ, ನದಿ, ಹೀಗೆ ಹಲವಾರು ವಿಷಯಗಳನ್ನ ನೋಡ್ತೀವಿ. ಒಂದು ಊರಿಂದ ಇನ್ನೊಂದು ಊರು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸಮೀಕ್ಷಾ ಅಲ್ಲೋಣ ನದಿ ನೋಡಿ. ಇವರು ಅನುಸರಿಸುವಂತಹ ಕೃಷಿ ಪದ್ಧತಿಗಳು ಬೇರೆ ಇರ್ಬೋದು, ಆದರೆ ಬೆಳೆಯುವಂತಹ ಬೆಳೆ, ಆ ಒಂದು ಮನಸ್ಸು ಎಲ್ಲನೂ ಒಂದೇ ಆಗಿರ್ತೈತಿ ಅಂತಲೇ ಹೇಳ್ಬೋದು. ನನಗೆ ಮೈಸೂರಿಗೆ ವೆಲ್ಕಮ್ ಮಾಡಿದವ್ರು ಯಾರು ಅಂತ ಅಂದ್ಕೊಂಡಿರಿ? ಈ 3 ನವಿಲುಗಳು. ನಿಮಗೆ ಕಾಣಕತ್ತೈತೆ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಸ್ಪಷ್ಟವಾಗಿ ಕಾಣಕತ್ತಿದ್ವು. ನನ್ನ ಪ್ರಕಾರ ಗೊತ್ತಿಲ್ಲದ ಊರನ್ನು ನನ್ನೂರು ಮಾಡ್ಕೊಳ್ಳೋದ ಪಯಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತೂ ಇಂತೂ ಗೊತ್ತಿಲ್ಲದ ಹೊಸ ಊರಿಗೆ ನನ್ನ ಪಯಣ ಶುರುವಾಗಿದೆ. ನನ್ನ ಜೊತೆ ಹಲವಾರು ಜನ ಅವ್ರ ಪಯಣವನ್ನು ಸ್ಟಾರ್ಟ್ ಮಾಡ್ಯಾರ. ರೀ ಮತ್ತ್ಯಾಕೆ ತಡ, ನಾವು ಇವತ್ತಿನ ಜರ್ನಿಯನ್ನು ಶುರು ಮಾಡೋಣ. ಎಷ್ಟೋ ಜನ ತಮ್ಮ ಜೀವನದಲ್ಲಿ ಸ್ಟಾರ್ಟಪ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಆದರೆ ಕೆಲವೇ ದಿನಗಳಲ್ಲಿ ಆ ಮೋಟಿವೇಶನ್ ಕಳ್ಕೊತಾರೆ. ಬಟ್ ಇವತ್ತಿನ ಜರ್ನಿ ಸುಖಿತ್ವಂ ಕೇರ್ ಕಂಫಿ ಕಪ್ ಅನ್ನುವಂಥ ಕಂಪನಿ ಬಗ್ಗೆ. ಸತತವಾಗಿ 4 ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ದುಡಿಯುತ್ತಿರುವಂತಹ ಒಂದು ಕಂಪನಿ ಕಂಫಿ ಕಪ್ ಅಂತ ಹೇಳ್ತೀನಿ. ಯಾವಾಗಲೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದ್ರೆ ಈ ಯೂನಿವರ್ಸ್ ಅನ್ನುವಂಥದ್ದು ಹೆಂಗಾದರೂ ಸಪೋರ್ಟ್ ಮಾಡೇ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಿವ್ಯಾ ಗೋಕರ್ಣ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ, ಆದರೆ ಎಲ್ಲರಿಗೂ ಸಬಲೀಕರಣ ಮಾಡಿಕೊಂಡು ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಶಿರ್ಸಿಯಿಂದ ಶುರುವಾದಂತಹ ಜರ್ನಿ ಈಗ ಮೈಸೂರು ತನಕ ಬಂದಿದೆ. ವೇಟ್, ಇದು ನನ್ನ ಜರ್ನಿ ಅಲ್ಲ, ದಿವ್ಯಾ ಗೋಕರ್ಣ ಅವರ ಜರ್ನಿ. ಹೊಸ ಊರೊಳಗೆ ಹೊಸತನವನ್ನು ಹುಡುಕೊಂಡು ಬಂದಿರುವಂತಹ ಒಂದು ಮನಸ್ಸಿನ ಕತೆ ಇದು. ಸರಿ, ಓಕೆ. ಅವರು ಹೆಂಗೆ ತಗೊಳ್ತಾರೆ? ಹೀಗೆ ಪ್ಲೇಟ್ನೇ ತಗೊಳ್ತಾರೆ. ತಗೊಳ್ತಾರೆ ಅವರು. ಮತ್ತೆ ಹಿಂಗೆ ಆಗ್ತಾ ಕೊಳ್ಳೋದಿಲ್ಲ. ಹಿಂಗೆ ಕೊಟ್ಬಿಡಿ, ಹಿಂಗೆ ಕೂಡ ತಗೊಳ್ಳಿ ಅಂತ ನಾವು ಕಡೆಗೆ ಕೊಡಬೇಕಂದ್ರೆ 4 ಕರೆಕ್ಟ್ ಆಗುತ್ತೆ. ಅದು ಪೇಪರ್ ಬಾಕ್ಸ್ ಅಲ್ಲಿ ಪೇಪರ್ ಬಾಕ್ಸ್ ಅಂತ ಉಂಟು. ಅವರು ನಮ್ಗೆ ಕೊಟ್ಮೇಲೆ ನಾವು ಪೇಪರ್ ಬಾಕ್ಸ್ ಹಾಕಿ ಅದು ಯಾರು ಹಿಂದೋಗಿ ಯಾರು ಅದನ್ನ ಶಿಫ್ಟ್ ಮಾಡಬೇಕು ಅವ್ರಿಗೆ ಇಮಿಡಿಯೇಟ್ ಆಗಿ ಅದನ್ನ ಇಲ್ಲಿ ಟರ್ನ್ ಮಾಡಿರ್ಬೋದು. ಆ ಕಾಫಿ ಕಪ್ ಅಂತ ಕಾಣುತ್ತೆ ಕೊಡುವಾಗ. ಅದು ಬಕೆಟ್ ಬೇಡ, ಯಾಕೆ ಹೇಳು? ಇವಾಗ ಸ್ಟೀಲ್ ತಂದಿಡ್ತಾರೆ, ಬಕೆಟ್ ಬೇಡ. ಇನ್ನೇನು ಸ್ವಲ್ಪ ಹೊತ್ತಿನಾಗ ಇವ್ರ ಜರ್ನಿನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವೇ ನೋಡ್ತೀರಾ. The girl discovered the menstrual cup is the best alternative for periods, which is sustainable and environmentally friendly. So she found this is the best option for women's life, and that ignited her passion to start her entrepreneurship journey. Every great journey begins with a spark, a dream that seems distinct but never impossible. This is the story of Comfy Cup, a journey of inspiration, courage, and progress. In the small town of Sissi, a young girl watched her mother work tirelessly, balancing the challenges of womanhood and parenthood. Her mother's perseverance inspired her to make a change. As she grew, the girl discovered the menstrual cup is the best alternative for periods, which is sustainable and environmentally friendly. So she found this is the best option for women's life, and that ignited her passion to start her entrepreneurship journey. Comfy Cup started on 15 August 2020. What started as a vision turned into a mission. Our vision is to create awareness on sustainable menstrual hygiene solutions
and also make it available for every woman out there. Conducting educational programs and introducing innovative products like menstrual cup wash, reusable pad, period panty, Comfy Cup sterilizing containers. Comfy Cup became more than a brand, it became a movement. Every movement created a moment for us and also for our consumers. With production units employing and empowering women, we built a community of change makers. We are improving and empowering female community by enhancing their dignity and productivity. Today, Coffee Cup offers 35 products trusted by thousands. We are partnered with several government, non-government organizations, institutions, and self-help groups. A seed was planted in Sirsi. Now the tree has grown across India. ಬ್ಲೇಡ್ ಸೇಫ್ ಮುಟ್ಟಿನ ಕಪ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಕಾಂಫಿ ಕಪ್ನ ಸಂಸ್ಥಾಪಕಿ ದಿವ್ಯಾ ಗೋಕರ್ಣ ಅವರಿಂದ ಬ್ಲೀಡ್ ಸೇಫ್ ಋತುಚಕ್ರದ ಕಪ್ ಜಾಗೃತಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಿರಸಿಯ ದಿವ್ಯಾ ಜತೆಗೂಡಿ ಸ್ಯಾನಿಟರಿ ಕಪ್ಗಳನ್ನು ತಯಾರಿಸುತ್ತಿದ್ದು ಸ್ವಂತ ಕಂಪನಿ ತೆರೆದು ಯಶಸ್ಸಿನತ್ತ ಕೊಂಡೊಯ್ಯುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಲೆನಾಡಿನ ಯುವತಿ ದಿವ್ಯಾ ಗೋಕರ್ಣ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೇವಲ ಜಾಗೃತಿ ಮಾತ್ರವಲ್ಲ, ಮಹಿಳೆಯ ಋತುಸ್ರಾವಕ್ಕೆ ಪರಿಸರ ಸ್ನೇಹಿ ಮೆನ್ಸ್ಟ್ರುರಲ್ ಕಾಂಫಿ ಕಪ್ ತಯಾರಿಕೆ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಅನುಭವಿಸಿದ ಸಮಸ್ಯೆನೇ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಬಟ್ ಕಪ್ಪು ಪ್ಯಾಡ್ ಏನಾಗುತ್ತೆ 90% ಪ್ಲಾಸ್ಟಿಕ್ ಇಂದ ಮಾಡಿರೋದ್ರಿಂದ ಅದು ಮಣ್ಣಲ್ಲಿ ಡಿಕಂಪೋಸ್ ಆಗೋದೇ ಇಲ್ಲ. 800 to 900 ಇಯರ್ಸ್ ಹಾಗೆ ಇರುತ್ತೆ. In this journey, we are recognized as leading menstrual education organization and one of the sustainable period product company in the country. Our founder was honored as the Women Health and Hygiene Ambassador, a testament to our commitment and success. Our journey continues with vision to reach 1 crore women, offering support, education, and sustainable solutions. Coffee Cup is spreading its wings across the globe like Singapore, Middle East, USA, Sri Lanka, Nepal and more by setting up higher capacity manufacturing plant and corporate office in Palace City, Mysore. The journey of Comfy Cup is courageous, relentless and also inspirational. Thank you for being part of our journey. Because we care about both you and earth. ದಿನ ಮುಗಿದ ಮೇಲೆ ರಾತ್ರಿ ನಾವು ನಮಗೆ ಕೇಳ್ಕೋಬೇಕು, ನಾನು ಇವತ್ತು ಏನು ಒಳ್ಳೆ ಕೆಲಸ ಮಾಡಿದ್ನೆ ಅಂತ. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತಹ ದಿನ ನಮ್ಮ ದಿನ ಆಗಿದ್ರೆ ಅದರಷ್ಟು ಖುಷಿ ಬೇರೆಯೇ ಇಲ್ಲ ಅಂತ ಹೇಳ್ಬೋದು. ಇವರು ಇವತ್ತು ಸೆಲೆಬ್ರೇಟ್ ಮಾಡಕತ್ತಾರ 4ನೇ ವರ್ಷದ. ಇನ್ನೂ ಬಹಳ ವರ್ಷಗಳವರೆಗೂ ಸಹ ಇವರ ಒಂದು ಜರ್ನಿ ನಡೀತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಶೇಖಂಡ್ ಹ್ಯಾಂಗ್ ಮಾಡ್ತಾರೆ ಗುಂಡು ಗುಂಡು ಟಪಿಗಿನ ಅದು ಗುಂಡು ಟಪಿಗೆ ತೋರ್ಸ್, ಹಾಕೋ ಟಪಿಗೆ ಹಾಕೋ, ಸರಿಯಾಗಿ ಹಾಕೋ. ನೋಡಿದ್ರಲ್ಲ, ಮಹಿಳೆಯಿಂದ ಮಹಿಳೆಗಾಗಿ ಮಹಿಳೆಗೋಸ್ಕರ ಇರುವಂತಹ ಕಂಪನಿ ಈ ಕಂಫಿ ಕಪ್. ಅಚಾನಕ್ಕಾಗಿ ಸಿಕ್ಕಿರುವಂತಹ ದಿವ್ಯಾ ಗೋಕರ್ಣ ಅವರು ನನಗೂ ಸಹ ಕಂಫಿ ಕಪ್ನಲ್ಲಿ ಒಂದು ಪಾತ್ರವನ್ನು ನೀಡಿದರು. ಇದರೊಟ್ಟಿಗೆ ಹಲವಾರು ನೆನಪುಗಳು, ಹಲವಾರು ಸ್ನೇಹಿತರು ಹೀಗೆ ಈ ಒಂದು ಜರ್ನಿಯಲ್ಲಿ ನನಗೆ ಭೇಟಿಯಾದರು. ಇದರೊಂದಿಗೆ ಹಿರಿಯರ ಅನುಗ್ರಹ ಮತ್ತು ದೇವರ ಒಂದು ಆಶೀರ್ವಾದ ಅನ್ನೋದು ತುಂಬ ಇಂಪಾರ್ಟೆಂಟ್.
ಇಂತಹ ಉತ್ತಮವಾದ ವಿಚಾರಗಳು ಪ್ರತಿಯೊಂದು ಹೆಣ್ಣಿನಲ್ಲೂ ಇರಬೇಕು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತಾರ. ಹಂಗೆ ಒಂದು ಹೆಣ್ಣಿಂದ ಇನ್ನೊಂದು ಹೆಣ್ಣಿಗೆ ಎಂಪವರ್ಮೆಂಟ್ ಆಗಬೇಕನ್ನೋದು ಒಂದು ಮೂಲ ಉದ್ದೇಶ. ಇವತ್ತಿನ ದಿನನ ಇಲ್ಲೇ ಮುಕ್ತಾಯ ಮಾಡುವಂತಹ ಸಮಯ. ಮುಂದಿನ ವಿಡಿಯೋದಲ್ಲಿ ನಾನು ನಾಳೆ ದಿನ ಮೈಸೂರನ್ನು ಯಾವ್ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ. ಮುಂದಿನ ವಿಡಿಯೋ ಒಳಗೆ ಮತ್ತೆ ಸಿಗೋನು. ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಧನ್ಯವಾದ.